ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಗುರುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾಕೋ ಮೊಸರನ್ನ ಮತ್ತು ಪೊಟ್ಯಾಟೊ ಫ್ರೈ ತಿನ್ನಬೇಕು ಅನಿಸ್ತಾ ಇತ್ತು. ಸೊ ಹಾಗಾಗಿ ಲಂಚ್ಗೋಸ್ಕರ ಅಂತ ಮೊಸರನ್ನ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಪೊಟ್ಯಾಟೊ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಈ ಎರಡು ಕಾಂಬಿನೇಷನ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅನ್ನ ಕೂಡ ಇತ್ತು, ಅದನ್ನು ಕೂಡ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಕ್ಯಾರೆಟ್ ತುರಿ ಸಹ ಬೇಕಾಗುತ್ತೆ, ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಳ್ದೆ ಮಾಡಿಕೊಂಡ್ರೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಸುಮ್ಮನೆ ಮೊಸರನ್ನ ಮಾಡಿಕೊಂಡು ಅದಕ್ಕೆ ಸಿಂಪಲ್ ಆಗಿರೋವಂಥ ಒಗ್ಗರಣೆ ಕೊಟ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಹೋಟೆಲ್ ಸ್ಟೈಲಲ್ಲಿ ಬೇಕು ಅಂದರೆ ಈ ಥರದನ್ನೆಲ್ಲ ಹಾಕಿ ಮಾಡ್ಕೋಬೋದು. ಹಾಕ್ಕೊಳ್ದೆ ಇದ್ರೂ ಚೆನ್ನಾಗಿರುತ್ತೆ, ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಇವತ್ತು ದಾಳಿಂಬೆ ಹಣ್ಣು ಇರಲಿಲ್ಲ, ಸೊ ಹಾಗಾಗಿ ಅದೊಂದನ್ನು ಸ್ಕಿಪ್ ಮಾಡಿಕೊಂಡು ಮಿಕ್ಕೊಂಡಿರುವಂಥ ಪದಾರ್ಥನೆಲ್ಲ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ನೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಒಂದು ಬೌಲ್ಗೆ ಈ ದ್ರಾಕ್ಷಿನೂ ಕೂಡ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೆನೆ ಹಾಕ್ಕೊಳ್ತೀನಿ. ಅದು ನೆನೆಯೋ ಅಷ್ಟರಲ್ಲಿ ಅದಾದ ನಂತರ ಮಿಕ್ಕೊಂಡಿರುವಂಥ ಕೆಲಸನೂ ಸಹ ಮಾಡ್ಕೋಬೋದು ಅಂತ ನೆನೆ ಹಾಕಿದ ನಂತರ ಮತ್ತೆ ಅದನ್ನು ಕಟ್ ಮಾಡ್ಕೊಳ್ಳೋದು. ಇದನ್ನು ಡೈರೆಕ್ಟಾಗಿ ಹೇಗಿತ್ತು ಹಾಗೇ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ವಲ್ಪ ಕಟ್ ಮಾಡಿ ಸಹ ಸೇರಿಸ್ಕೊಬೋದು. ಒಂದೊಂದೇ ಮಧ್ಯದಲ್ಲಿ ಸಿಕ್ಕಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ಥರ ಪೀಸ್ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಅಂದರೆ ಒಂದೊಂದು ತುತ್ತಕ್ಕೂ ಕೂಡ ಒಂದೊಂದು ತಿನ್ಬೋದು ಅಂತ. ಇಲ್ಲಾಂದರೆ ಒಂದು ಕಡೆ ಜಾಸ್ತಿ ಒಂದು ದ್ರಾಕ್ಷಿ ಸಿಕ್ಬಿಟ್ರೆ ಸ್ವಲ್ಪ ಹುಳಿ ಮತ್ತು ಸ್ವೀಟ್ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿನೂ ಕೂಡ ಎತ್ತಿಟ್ಕೊಂಡಿದ್ದಾಯಿತು. ಹಾಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಹಾಕಿ ಇವತ್ತು ಮಾಡ್ತಾ ಇರೋದು. ಕೆಲವ್ರಿಗೆ ಈರುಳ್ಳಿ ಹಾಕಿದ್ರೆ ಇಷ್ಟ ಆಗುತ್ತೆ ಮೊಸರನ್ನಕ್ಕೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಸ್ಮೆಲ್ ಬರುತ್ತೆ ಅಂತ ಕೆಲವ್ರು ಇರ್ತಾರಲ್ವ, ಅಂಥವ್ರಿಗೆ ಇಷ್ಟ ಆಗೋದಿಲ್ಲ. ನಾನಿವತ್ತು ಈರುಳ್ಳಿನ ಹಾಕ್ಕೊಳ್ತಾ ಇಲ್ಲ, ಬೇಕು ಅಂದರೆ ನೀವು ಹಾಕ್ಕೋಬೋದು. ಹಾಗೆ ಹಾಲು ಮತ್ತು ಮೊಸರನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಪೊಟ್ಯಾಟೊ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ತೆಗೆದು ಈ ಥರ ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೋಬೋದು. ನಿಮಗೆ ಟೊಮ್ಯಾಟೊ ವೆಡ್ಜಸ್ ಥರ ಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೋದು. ನಾನಿವತ್ತು ಆಲೂಗಡ್ಡೆನ ಬೇಯಿಸ್ತೇನೆ ಮಾಡ್ಕೊಳ್ತಾ ಇರೋದ್ರಿಂದ ಸಣ್ಣದಾಗೇ ಕಟ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಅದನ್ನು ನೀರಿನಲ್ಲಿ ಸ್ವಲ್ಪ ಹೊತ್ತು ಕುದಿಸಿ ಅದಾದ ನಂತರ ಸಹ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಒಗ್ಗರಣೆನ ಹಾಕಿ ಆ ಥರ ಸಹ ಮಾಡ್ಕೋಬೋದು. ಇವಾಗ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಬೇಗ ಕಪ್ಪಾಗಿಬಿಡುತ್ತೆ ಅಂತ. ಹಾಗೆ ಇಲ್ಲಿ ಇನ್ನೊಂದು ಸೈಡಲ್ಲಿ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದ ನಂತರ ಸಾಸಿವೆ, ಜೀರಿಗೆ, 4ರಿಂದ 5 ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಬೇಕು ಅಂದರೆ ಹಿಂಗನ್ನು ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಆಲೂಗಡ್ಡೆನ ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ವಲ್ವ, ಆ ನೀರನ್ನೆಲ್ಲ ಶೋಧಿಸ್ಕೊಂಡು ಬರೀ ಆಲೂಗಡ್ಡೆನ ಇದರೊಳಗಡೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಫ್ರೈ ಮಾಡ್ಕೋಬೇಕಷ್ಟೇ. ತುಂಬ ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಸ್ವಲ್ಪ ಆಲೂಗಡ್ಡೆ ಬಿಸಿ ಆದರೆ ಸಾಕಾಗುತ್ತೆ. ನಂತರ ಇದಕ್ಕೆ ನೀರನ್ನು ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಒಗ್ಗರಣೆಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಕಪ್ನಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ನೀರನ್ನು ಹಾಕಿದ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ನಿಮಿಷ ಇದನ್ನು ಹಾಗೆಯೇ ಬಿಡಬೇಕು. 1-2 ನಿಮಿಷ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಮತ್ತೆ ಇದನ್ನು ಬೇಯಿಸ್ಕೋಬೇಕು. ಏನು ನೀರು ಹಾಕ್ಕೊಂಡಿರ್ತೀವಲ್ವ ಅದೆಲ್ಲ ಡ್ರೈ ಆಗಿರಬೇಕು. ಸ್ವಲ್ಪ ಮಾತ್ರ ಈ ಥರ ಕುದೀತಾ ಇರೋ ಥರ ಕಾಣಿಸ್ತಾ ಇದೆ ಅಲ್ವಾ, ಆ ಥರ ಮಾತ್ರ ಇರಬೇಕು. ಆವಾಗ ಆಲೂಗಡ್ಡೆ ಅರ್ಧಂಬರ್ಧ ಬೆಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಅರ್ಧಂಬರ್ಧ ಬೆಂದಾಗ ಅಂದರೆ ಆಲೂಗಡ್ಡೆ ಕ್ರಂಚಿನೆಸ್ ಇರುತ್ತಲ್ವ, ಸಖತ್ತಾಗಿರುತ್ತೆ. ತುಂಬ ಜಾಸ್ತಿ ಫುಲ್ ಮ್ಯಾಶ್ ಆಗೋ ಥರ ಬೇಯಿಸ್ಕೋಬೋದು, ಅಂದರೆ ಸ್ವಲ್ಪ ಸಾಫ್ಟ್ ಆಗೋ ತನಕ, ಇಲ್ಲಾಂದರೆ ಈ ಥರನಾದ್ರೂ ಮಾಡ್ಕೋಬೋದು. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ನಿಮಗೆ ಮಸಾಲ ಪುಡಿ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಿಮ್ಮ ರುಚಿಗೆ ತಕ್ಕಂತೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಂತರ ಮಸಾಲ ಪುಡಿನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪನೂ ಕೂಡ ನೀರಿಲ್ಲ, ಆಲೂಗಡ್ಡೆ ಸಹ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬರಲಿ ಅಂತ ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಈ ಥರ ಕ್ರಷ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರನ್ನಕ್ಕೆ ಒಂದೊಳ್ಳೆ ಕಾಂಬಿನೇಷನ್ ಆಗಿರುವಂಥ ಪೊಟ್ಯಾಟೊ ಫ್ರೈ ರೆಡಿಯಾಗಿರುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ಮೊಸರನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಮಿಕ್ಸಿಂಗ್ ಬೌಲ್ಗೆ ಈ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ರೈಸ್ ಏನಿತ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ಮೊಸರನ್ನ ಮಾಡ್ಕೊತಿದ್ದೀರಾ ಅಂತ ರೈಸ್ ಏನಾದರೂ ಮಾಡಿಕೊಂಡ್ರೆ ಸ್ವಲ್ಪ ಸಾಫ್ಟಾಗಿಯೇ ಮಾಡ್ಕೊಳ್ಳಿ. ಮೊಸರನ್ನ ಮಾಡೋ ಯಾವ ಐಡಿಯಾ ಕೂಡ ಇರಲಿಲ್ಲ, ಸೊ ಹಾಗಾಗಿ ಉದ್ರುದ್ರಾಗಿಯೇ ಮಾಡಿಟ್ಕೊಂಡಿದ್ದೆ ಅನ್ನನ, ಅದನ್ನೇ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಹಾಲು ಮತ್ತು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 2
ಎರಡೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಹಾಲು ಇಷ್ಟ ಆಗೋದಿಲ್ಲ ಅಂತಂದರೆ ಬರೀ ಮೊಸರನ್ನ ಸೇರಿಸ್ಕೋಬೋದು. ಹಾಗೆ ಮೊಸರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಲು, ಮೊಸರು, ಅನ್ನ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಆದಷ್ಟು ರೈಸ್ನ ಮ್ಯಾಶ್ ಮಾಡಿಕೊಂಡ್ರೆ ಕ್ರೀಮಿಯಾಗಿ ಬರುತ್ತೆ. ಇಲ್ಲಾಂದರೆ ಅಗ್ಗಗ್ಲು ಥರ ಹಾಗೆ ಇತ್ತು ಅಂತಂದರೆ ಹಾಲು ಮೊಸರು ಒಂದು ಕಡೆ ಆಗಿಬಿಟ್ಟು ಈ ರೈಸ್ ಮಾತ್ರ ಇನ್ನೊಂದು ಕಡೆ ಆಗಿಬಿಡುತ್ತೆ. ಅದಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಎಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕೈಯಿಂದನಾದ್ರೂ ಚೆನ್ನಾಗಿ ಕಿವುಚಿ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಸ್ಪ್ಯಾಚುಲಾಯಿಂದನಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈ ಥರ ರೆಡಿಯಾಗಿರುತ್ತೆ. ಇವಾಗ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ ತುರಿ, ಇದು ಕೂಡ ಕಂಪ್ಲೀಟ್ಲಿ ಆಪ್ಷನಲ್. ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಈ ಥರ ಕಟ್ ಮಾಡಿ ಇಟ್ಕೊಂಡಿರುವಂಥ ದ್ರಾಕ್ಷಿನ ಸೇರಿಸ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ಬೇಕು ಅಂದರೆ ಇದಕ್ಕೆ ದಾಳಿಂಬೆ ಹಣ್ಣನ್ನು ಸಹ ಸೇರಿಸ್ಕೋಬೋದು. ಇದೆಲ್ಲ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಹಂತದಲ್ಲಿ ಉಪ್ಪೇನಾದರೂ ಬೇಕು ಅಂತಂದರೆ ಹಾಕ್ಕೋಬೋದು. ಹಾಗೆ ಕೆಲವ್ರಿಗೆ ಹಸಿಮೆಣಸಿನ್ಕಾಯಿ ಇದ್ದರೆ ಇಷ್ಟ ಆಗುತ್ತೆ, ಅಂಥವ್ರು ಕೂಡ ಇದನ್ನು ಸಣ್ಣದಾಗಿ ಅಂದರೆ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು. ನಂತರ ಇದಕ್ಕೊಂದು ಸಿಂಪಲ್ ಆಗಿರೋವಂಥ ಒಗ್ಗರಣೆ ಕೊಟ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಮಧ್ಯದಲ್ಲಿ ಒಂದೊಂದು ಸಿಗ್ತಾ ಇರುತ್ತಲ್ವ, ಅಲ್ಲಿಗೆಲ್ಲ ಕಚ್ಕೊಳ್ಳುತ್ತೆ ಅಂತ ಇಷ್ಟ ಆಗದೆ ಇರೋರು ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಉದ್ದಿನಬೇಳೆ ಹಾಗೆ ಚಿಟಿಕೆಯಷ್ಟು ಹಿಂಗನ್ನು ಸೇರಿಸಿ ಕರಿಬೇವಿನ ಸೊಪ್ಪನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಒಣಗಿರುವಂಥ ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈ ಥರ ಒಗ್ಗರಣೆಗೆಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಅದ್ರ ಫ್ಲೇವರ್, ಫ್ರೇಗ್ರೆನ್ಸ್ ಎರಡೂ ಕೂಡ ಬೊಂಬಾಟಾಗಿರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕುವಂಥ ಒಗ್ಗರಣೆ ಘಮ್ಮನೇ ಬೇರೆ ಲೆವೆಲಲ್ಲಿರುತ್ತೆ. ಬೇಕಿದ್ರೆ ನೀವು ಒಮ್ಮೆ ಒಗ್ಗರಣೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಟ್ರೈ ಮಾಡಿ, ಹಾಗೆ ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಟ್ರೈ ಮಾಡಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿರೋವಂಥ ಒಗ್ಗರಣೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಘಮ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಒಗ್ಗರಣೆನ ಈ ಮೊಸರನ್ನ ಏನು ಕಲಸಿಟ್ಕೊಂಡಿದ್ವಿ ಅದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕತ್ತಾಗಿರುವಂಥ ಮೊಸರನ್ನ ರೆಡಿಯಾಗಿರುತ್ತೆ. ನಾವೇನು ತರಕಾರಿ ಹಾಕ್ಕೊಂಡಿದ್ವಿ ಅದನ್ನೆಲ್ಲ ಸ್ಕಿಪ್ ಮಾಡಿಕೊಂಡು ಜಸ್ಟ್ ಇದೊಂದು ಒಗ್ಗರಣೆ ಹಾಕ್ಕೊಂಡ್ರೂ ಕೂಡ ತುಂಬ ರುಚಿಯಾಗಿರುತ್ತೆ. ಕೆಲವ್ರಿಗೆ ಬೆಳ್ಳುಳ್ಳಿ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ, ಹಾಗೆ ಕೆಲವ್ರಿಗೆ ಈರುಳ್ಳಿ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ. ನಿಮ್ಮ ರುಚಿಗೆ ನೀವು ಹೆಚ್ಚು ಕಡಿಮೆ ಏನು ಬೇಕಾದರೂ ಮಾಡ್ಕೊಬೋದು. ಹಾಗೆಯೇ ನಾನು ಮೊಸರನ್ನ ಮಾಡ್ಕೊಳ್ಳೋವಾಗ ಕೋಲ್ಡಾಗಿರುವಂಥ ಹಾಲು ಮತ್ತು ಮೊಸರನ್ನ ಬಳಸ್ಕೊಂಡಿದ್ದೆ. ಸೊ ಹಾಗಾಗಿ ಈ ಸಮ್ಮರ್ ವೆದರ್ಗಂತೂ ಸ್ವಲ್ಪ ಕೂಲಾಗಿರುವಂಥ ಮೊಸರನ್ನ, ಅದಕ್ಕೊಂದೊಳ್ಳೆ ಸ್ಪೈಸಿಯಾಗಿ ಮಸಾಲ ಭರಿತವಾದ ಪೊಟ್ಯಾಟೊ ಫ್ರೈ ರೆಡಿಯಾಗಿರುತ್ತೆ. ಈ ಥರ ಒಮ್ಮೆ ಈ ಕಾಂಬಿನೇಷನ್ನ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಇನ್ನು ಲಂಚೆಲ್ಲ ಮುಗಿಸ್ಕೊಂಡು ಒಂದು ಪವರ್ ನ್ಯಾಪ್ ಮಾಡಿಕೊಂಡು ಮತ್ತೆ ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಅಡುಗೆ ಮಾಡೋದು ಎಷ್ಟು ಮುಖ್ಯನೋ ಕಿಚನ್ ಕ್ಲೀನಾಗಿ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಹಾಗೆ ಇವಾಗ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗೀತು. ಮತ್ತು ನಾನು ಗುರುವಾರ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಹಾಗೆ ಫ್ರೈಡೇ ಸಹ ವ್ಲಾಗ್ ಮಾಡಿರಲಿಲ್ಲ. ಮತ್ತು ಇದು ಸ್ಯಾಟರ್ಡೇ ಸಂಜೆ ಅಂದರೆ ನೈಟ್ ವ್ಲಾಗ್. ಇದು ಡಿನ್ನರ್ಗೋಸ್ಕರ ಅಂತ ಚಪಾತಿನ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ದಹಿ ಬೆಂಡಿನ ಮಾಡಿದ್ದೆ. ಹಾಗೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನನಗೆ ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಟಯರ್ಡ್ ಆಗಿರಲಿ, ಟೈಮ್ ಇಲ್ಲ ಅಂದ್ರೂ 12 ಗಂಟೆ ಆದ್ರೂ ಕೂಡ ನಾನು ಕಿಚನ್ ಕ್ಲೀನ್ ಮಾಡಿಕೊಂಡೇ ಮಲ್ಕೊಳ್ಳೋದು. ಅದೆಷ್ಟೇ ಪಾತ್ರೆ ಇರಲಿ, ಒಂದು ಸಿಂಗಲ್ ಪಾತ್ರೆ ಇದ್ರೂ ಕೂಡ ನಾನು ಬಿಡೋದಿಲ್ಲ, ನೀಟಾಗಿ ವಾಶ್ ಮಾಡೇ ಮಲ್ಕೊಳ್ಳೋದು. ಕೆಲವ್ರಿಗೆ ಆಗಿರೋದಿಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ, ಅಂದರೆ ಸಿಂಕಲ್ಲಿ ಪಾತ್ರೆ ಎಲ್ಲ ಇಟ್ಟು ಮಲ್ಕೊಂಡಿರ್ತಾರೆ, ಕಿಚನ್ ಕೂಡ ಬೆಳಿಗ್ಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇರ್ತಾರೆ. ಅವ್ರಿಗೂ ಕೂಡ ಕೆಲಸ ಮಾಡ್ಕೊಂಡು ಬಂದು ಟಯರ್ಡ್ ಆಗಿರುತ್ತಲ್ವ. ಸೊ ಹಾಗಾಗಿ ಎಲ್ಲ ಬೆಳಿಗ್ಗೆ ಕೆಲಸ ಮಾಡ್ಕೋತಾರೆ. ಆದರೆ ನನಗೆ ಮಾತ್ರ ಹಾಗಲ್ಲ, ನಂಗೆ ಎಷ್ಟೇ ಕೆಲಸ ಇರಲಿ, ಎಷ್ಟೇ ಟಯರ್ಡ್ ಆಗಿರಲಿ, ನೈಟ್ ಕಂಪ್ಲೀಟಾಗಿ ಕಿಚನ್ ಕ್ಲೀನ್ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಕ್ಲೀನಾಗಿರುವಂಥ ಕಿಚನ್ ನೋಡಿದ್ರೇ ನನಗೆ ಸಮಾಧಾನ. ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ಕೂಡ ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿರ್ತೀನಿ. ಈಗ ಪಾತ್ರೆ ಎಲ್ಲ ತೊಳೆದಿದ್ಮೇಲೆ ಕೌಂಟರ್ ಟಾಪ್ ಕೂಡ ಕ್ಲೀನ್ ಮಾಡ್ಕೋಬೇಕು, ಹಾಗೆ ಗ್ಯಾಸ್ ಸ್ಟವ್ ಕೂಡ ಕ್ಲೀನ್ ಮಾಡ್ಕೋಬೇಕು. ಡಿನ್ನರ್ ಲೇಟಾಗೇ ಆಗಿತ್ತು, ಹಾಗೆ ಸ್ವಲ್ಪ ಇಡ್ಲಿಗೆ ಹಿಟ್ಟನ್ನು ಸಹ ರುಬ್ಕೋಬೇಕಾಗಿತ್ತು, ಆ ಕೆಲಸ ಕೂಡ ಪೆಂಡಿಂಗ್ ಇತ್ತು. ಫಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ಅದಾದ ನಂತರ ಬೇಕು ಅಂದರೆ ಹಿಟ್ಟನ್ನು ರುಬ್ಕೋಬೋದು ಅಂತ ಮೊದಲು ಕಿಚನ್ ಕ್ಲೀನ್ ಮಾಡ್ಕೋತೀನಿ. ಪಾತ್ರೆ ಎಲ್ಲ ತೊಳೆದ್ಮೇಲೆ ಕೌಂಟರ್ ಟಾಪ್ ಕೂಡ ಕ್ಲೀನ್ ಮಾಡಿಕೊಂಡು ಈಗ
ಗ್ಯಾಸ್ ಸ್ಟವ್ ಕೂಡ ಕ್ಲೀನ್ ಮಾಡ್ಕೊಳ್ಳೋದು. ಆವಾಗಲೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಕೆಲವೊಂದು ಸಾರಿ ಈ ಥರ ಸಣ್ಣ ಸಣ್ಣ ಕಲೆ ಎಲ್ಲ ಆಗಿರುತ್ತಲ್ವ, ಅದನ್ನು ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋದು. ಬೆಳಿಗ್ಗೆ ಎದ್ದಿದ ತಕ್ಷಣ ಕ್ಲೀನಾಗಿರೋಂಥ ಗ್ಯಾಸ್ ಸ್ಟವ್ ನೋಡಿದ್ರೇ ಸಮಾಧಾನ ಆಗುತ್ತೆ ಕೆಲವ್ರಿಗೆ. ಆ ಥರದ್ರಲ್ಲಿ ನಾನು ಒಬ್ಬಳು. ಸೊ ಹಾಗಾಗಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋದು. ಹಾಗೆ ತುಂಬ ಏನಾದ್ರೂ ಡ್ರೈ ಆಗಿಬಿಟ್ಟಿತ್ತು ಅಂತಂದರೆ, ಇವಾಗ ಸಾಂಬಾರು ಏನಾದರೂ ಚೆಲ್ಲಿತ್ತು, ಅದು ಡ್ರೈ ಆಗಿಬಿಟ್ಟಿತ್ತು ಅಂದರೆ ಸಾಫ್ಟ್ ಸ್ಕ್ರಬ್ಬರ್ನ ಬಳಸ್ಕೊಂಡು ಕ್ಲೀನ್ ಮಾಡಿದ್ರೆ ಅಷ್ಟೊಂದು ಹೋಗೋದಿಲ್ಲ. ಸೊ ಹಾಗಾಗಿ ಈ ಥರ ಅಂದರೆ ಸ್ಟೀಲ್ದು ಏನಿದೆ ಅಲ್ವಾ, ಅಲ್ಲಿ ಮಾತ್ರ ಈ ಸ್ಟೀಲ್ ಸ್ಕ್ರಬ್ಬರ್ನ ಬಳಸ್ಕೊಂಡು ನೀಟಾಗಿ ಉಜ್ಜಿರ್ತೀನಿ. ಅವಾಗ ನೀಟಾಗಿ ಹೋಗಿರುತ್ತೆ. ಇನ್ನು ಗ್ಲಾಸ್ ಟಾಪ್ ಏನಿದೆ ಅದನ್ನು ಸಾಫ್ಟ್ ಸ್ಕ್ರಬ್ಬರ್ ಬರುತ್ತಲ್ವ, ಅದರಿಂದನೇ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ಸೊ ಹಾಗಾಗಿ ಇಷ್ಟು ನೀಟಾಗಿ ಎಷ್ಟೇ ವರ್ಷ ಆದ್ರೂ ಕೂಡ ಇದೇ ಥರ ಪಳ ಅಂತ ಹೊಳೆಯೋ ಥರ ಮೇಂಟೈನ್ ಮಾಡ್ಕೊಂಡಿದ್ದೀನಿ ಈ ಗ್ಲಾಸ್ ಸ್ಟವ್ನ. ಅದೆಲ್ಲ ಆದಮೇಲೆ ನೀರನ್ನು ಹಾಕಿ ನಾನೇನು ತೊಳೆಯೋದಿಲ್ಲ. ಒಂದು ಒದ್ದೆ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಅದಾದ ನಂತರ ಒಂದು ಕಾಟನ್ ಬಟ್ಟೆಯಿಂದ ಇನ್ನೊಂದು ಸಾರಿ ಕ್ಲೀನ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬೇಕು ಅಂತಂದರೆ ನಿಮಗೆ ಈ ಸೋಪೆಲ್ಲ ಹಾಕಿದಾಗ ವೈಟ್ ಥರ ಆಗಿತ್ತು ಅಂತಂದರೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಒಂದು ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯಿಂದ ಚೆನ್ನಾಗಿ ಸ್ಟವ್ ಮೇಲೆಲ್ಲ ಹಚ್ಚಿದ್ರೆ ಒಂದು ಡ್ರಾಪ್ ಅಡುಗೆ ಎಣ್ಣೆ ಸಾಕು, ಪಳ ಅಂತ ಹೊಳಿತಾ ಇರುತ್ತೆ. ಅಂದರೆ ಈ ಸೋಪೆಲ್ಲ ಹಾಕಿದಾಗ ಸ್ವಲ್ಪ ವೈಟ್ ಥರ ಇರುತ್ತಲ್ವ, ಆ ಥರ ಎಲ್ಲ ಆಗೋದಿಲ್ಲ. ಅಂದರೆ ಬೂದ್ ಥರ ಇರುತ್ತಲ್ವ, ಆ ಥರ ಎಲ್ಲ ಆಗೋದಿಲ್ಲ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಇಲ್ಲಿ ಹಿಟ್ಟನ್ನು ಕೂಡ ರುಬ್ಕೋತಾ ಇದ್ದೀನಿ. ಜಸ್ಟ್ ಒನ್ ಟೈಮ್ಗಾಗೋಷ್ಟು ಮಾತ್ರ ರುಬ್ಕೋತಾ ಇದ್ದೀನಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಎಷ್ಟೇ ಲೇಟಾಗಿ ರುಬ್ಬಿ ಬೆಳಿಗ್ಗೆ ಅಷ್ಟರಲ್ಲಿ ತುಂಬ ಚೆನ್ನಾಗಿಯೇ ಫರ್ಮೆಂಟೇಷನ್ ಆಗಿರುತ್ತೆ. ಸೊ ಹಾಗಾಗಿ ತಲೆನೋವೇ ಇಲ್ಲ. ರಾತ್ರಿ 6 ಗಂಟೆಗೆ ಇಡ್ಲಿಗೆ ನೆನೆ ಹಾಕಿದ್ದೆ ಉದ್ದಿನಬೇಳೆ ಮತ್ತು ಇಡ್ಲಿ ಅಕ್ಕಿನ. ರಾತ್ರಿ 10 ಗಂಟೆಗೆ ಹಿಟ್ಟನ್ನು ರುಬ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಮಾಡಿಕೊಂಡ್ರೂ ಕೂಡ ಆಗುತ್ತೆ, ಲೇಟಾಗಿ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ಸಂಡೇ ಆಗಿರೋದ್ರಿಂದ ಲೇಟಾಗಿ ಎದ್ದೇಳೋದು. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡು ಸೇರಿ ಬ್ರಂಚ್ ಥರ ಮಾಡ್ಕೊಳ್ಳೋದ್ರಿಂದ ಲೇಟಾಗೇ ಹಿಟ್ಟನ್ನು ರುಬ್ಬಿ ಇಡ್ತಾ ಇದ್ದೀನಿ. ಇದಕ್ಕೆ ಇವತ್ತು ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಬರೀ ಉದ್ದಿನಬೇಳೆ ಮತ್ತು ಇಡ್ಲಿ ಅಕ್ಕಿ ಮಾತ್ರ ಹಾಕಿ ರುಬ್ಕೋತಾ ಇರೋದು ಅಷ್ಟೇ. ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಂಡಿರ್ತೀನಿ ಇಡ್ಲಿ ಹಿಟ್ಟನ್ನು. ಇಡ್ಲಿ ಹಿಟ್ಟು ಗಟ್ಟಿಯಾಗಿದ್ರೇ ಚೆಂದ. ಹಾಗೆ ನೋಡ್ತಿರ್ಬೋದು ಸ್ವಲ್ಪ ದೊಡ್ಡ ಪಾತ್ರೆಗೇ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗಲೇ ಇದಕ್ಕೆ ಉಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡಿರ್ತೀನಿ. ನೀವೇನಾದ್ರೂ ಇಡ್ಲಿ ಹಿಟ್ಟನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡ್ಕೋತೀರಾ ಅಂದರೆ ಉಪ್ಪನ್ನು ಹಾಕ್ಕೊಳ್ಳೋದು ಬೇಡ. ಬೆಳಿಗ್ಗೆ ಎದ್ದು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ ಕೇಸ್ ನೀವು ಫ್ರಿಜ್ನಲ್ಲಿ ಏನಾದ್ರೂ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟನ್ನು ಸ್ಟೋರ್ ಮಾಡ್ಕೋತೀರಾ ಅಂತಂದರೆ ಉಪ್ಪನ್ನು ಹಾಕ್ಕೊಳ್ದೆ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿರಿ. ಬೇಕು ಅಂದಾಗ ಸ್ವಲ್ಪ ಹಾಕಿ ಬಳಸ್ಕೊಳ್ಳೋವಾಗ ಹಾಕ್ಕೋಬೋದು. ಇವಾಗ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ 2 ಬ್ಯಾಚಸ್ ರುಬ್ಬಿಟ್ಕೊಂಡಿದ್ರಿಂದ ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ಳೋದು. ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ದೊಡ್ಡ ಪಾತ್ರೆಗೇ ಹಾಕ್ಕೊಂಡಿದ್ದೆ. ಬರೀ 1/4 ಭಾಗದಷ್ಟು ಮಾತ್ರ ಇತ್ತು ಹಿಟ್ಟು. ಆದ್ರೂ ಕೂಡ ಭಯ ಆಯಿತು, ಸಮ್ಮರ್ ಅಲ್ವಾ ಬೇಗ ಫರ್ಮೆಂಟೇಷನ್ ಆಗಿಬಿಡುತ್ತೆ ಅಂತ. ಸೊ ಹಾಗಾಗಿ ಒಂದು ಪ್ಲೇಟ್ ಅಂದರೆ ಒಂದು ತಟ್ಟೆನ ಇಟ್ಟು ಅದಾದ ನಂತರ ಪಾತ್ರೆನ ಇಟ್ಟಿದ್ದೀನಿ. ಹಾಗೆ ಒಲೆ ಪಕ್ಕನೇ ಇಟ್ಟಿದ್ದೀನಿ, ಸ್ವಲ್ಪ ಬಿಸಿಯಾಗಿ ಬೇಗ ಕೂಡ ಆಗಲಿ ಅನ್ನೋ ಥರ. ಹಾಗೆ ರೀಸೆಂಟಾಗಿ ಒಂದು ಬಾಕ್ಸ್ನ ತೊಗೊಂಡಿದ್ದೆ, ಅದು ತುಂಬ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಕೂಡ ಇದೇ ಬ್ರ್ಯಾಂಡ್ದೇ ತೊಗೊಂಡಿದ್ದೆ, ನಂಗೆ ತುಂಬ ಇಷ್ಟ ಆಗಿತ್ತು. ಚಿಕ್ಕದು 2 ತೊಗೊಂಡಿದ್ದೆ. ಸೊ ಹಾಗಾಗಿ ಇಷ್ಟ ಆಗಿತ್ತಲ್ವ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಅಂತ ಈ ಸತಿ ಈ ದೊಡ್ಡ ಬಾಕ್ಸ್ನ ತೊಗೊಂಡಿದ್ದೀನಿ. ಐ ಥಿಂಕ್ ಇದು 500 ml ಅಂತ ಅನಿಸುತ್ತೆ. ಅಂದರೆ 600 ಸಮಥಿಂಗ್ ಇರ್ಬೋದೇನೋ. ಅಂದರೆ ಮೀಡಿಯಮ್ ಆಗಿರುವಂಥದ್ದು, ಆರಾಮಾಗಿ ಲಂಚ್ ಎಲ್ಲ ಹಾಕಿ ತೊಗೊಂಡೋಗ್ಬೋದು ಆ ಥರ. ಇದು ಲಾಸ್ಟ್ ಟೈಮ್ ತೊಗೊಂಡಿದ್ದು ಈ ಥರ ಪುಟ್ಟದಾಗಿರೋವಂಥದ್ದು. ಐ ಥಿಂಕ್ ಇದು 200 or 250 ml ಇರಬೇಕು. ಒಂದೇ ಥರ ಲಿಡ್ ಇರಲಿ ಅಂತ ಸೇಮ್ ಬ್ರ್ಯಾಂಡ್ ಮತ್ತು ಸೇಮ್ ಡಿಸೈನೇ ತೊಗೊಂಡಿದ್ದೀನಿ. ಅಂದರೆ ಈ ಥರ ಏನಾದರೂ ದೋಸೆ ಇಡ್ಲಿ ಹಾಕ್ಕೊಂಡಾಗ ಚಟ್ನಿ ಸಾಂಬಾರು ಹಾಕ್ಕೊಳ್ಳೋದಕ್ಕೆ ಅದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ. ನೋಡಿ ಲಿಡ್ ಕೂಡ ಪರ್ಫೆಕ್ಟಾಗಿ ಕ್ಲೋಸ್ ಆಗ್ತಾಯಿತ್ತು, ಎಲ್ಲೂ ಕೂಡ ಲೀಕ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ಇದ್ರ ಲಿಂಕ್ ಏನಾದರೂ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಹಾಗೆಯೇ ಇವಾಗ ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಏನಾದ್ರೂ ತಣ್ಣಗೆ ಕುಡಿಬೇಕು, ತಿನ್ನಬೇಕು ಅನಿಸ್ತಾ ಇರುತ್ತೆ. ಅದು ಎಷ್ಟೊತ್ತಾದರೂ ಪರವಾಗಿಲ್ಲ. ಹಾಗಾಗಿ ಫ್ರಿಜ್ನಲ್ಲಿ ಸ್ವಲ್ಪ ಯೋಗಟ್ ಇತ್ತು. ಸೊ ಹಾಗಾಗಿ ಅದಕ್ಕೇ ಸ್ವಲ್ಪ ಹನಿನ ಹಾಕಿ ತಿಂತಾಯಿದ್ದೀವಿ. ಒಳ್ಳೆ ಐಸ್ ಕ್ರೀಮ್ ತಿಂದಂಗೆ ಫೀಲ್ ಆಗ್ತಾ ಇರುತ್ತೆ. ಸ್ವಲ್ಪ ಹೆಲ್ದಿ ಕೂಡ ಅಲ್ವಾ. ಸೊ ಹಾಗಾಗಿ ಈ ಥರ. ಇದು ಇಲ್ಲ ಅಂತಂದರೆ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿನ್ಬಿಡ್ತೀವಿ. ಸಕ್ಕರೆ ಎಲ್ಲ ಅನ್ಹೆಲ್ದಿ ಅದು ಇದು ಅಂತ ಹೇಳೋರು ಸ್ವಲ್ಪ ಹನಿನ ಹಾಕಿ ತಿನ್ಬೋದು. ಅದಕ್ಕೋಸ್ಕರ ಇಲ್ಲಿ ಯೋಗಟ್ನ ಒಂದು ಪ್ಲೇಟ್ಗೆ ಅಥವಾ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಹನಿನ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇದು ಕೂಡ ತುಂಬ ರುಚಿಯಾಗಿರುತ್ತೆ. ನಾನು ಮೊದಲೇ ಹೇಳಿದೆ ಅಲ್ವಾ, ಒಳ್ಳೆ ಐಸ್ ಕ್ರೀಮ್ ತಿಂದಂಗೆ ಫೀಲ್ ಆಗ್ತಾ ಇರುತ್ತೆ. ನಿಮಗೆ ಸಕ್ಕರೆ ಬೇಕಾದರೆ ಸಕ್ಕರೆ, ಹನಿ ಬೇಕಾದರೆ ಹನಿ, ಈ ಥರ ಹಾಕ್ಕೋಬೋದು. ನಾನಿವತ್ತು ಹನಿನ ಹಾಕಿ ತಿಂತಾಯಿದ್ದೀವಿ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದ್ರೂ ಸ್ವಲ್ಪ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.